Hi friends, welcome to my channel Kannada to English Bridge. We have studied how to form sentences in simple present in the previous video. Now we shall study how to form sentences in present continuous in this video. ಸ್ನೇಹಿತರೆ, ಈ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಈಗ ಈ ವಿಡಿಯೋದಲ್ಲಿ ನಾವು ಅಪೂರ್ಣ ವರ್ತಮಾನ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದರಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸ್ಟೂಡೆಂಟ್ಸ್, ಕಂಪೇರ್ಡ್ ವಿತ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಇನ್ ದ ರಿಮೈನಿಂಗ್ ಅದರ್ ಟೆನ್ಸಸ್ ಈಸ್ ಈಸಿಯರ್. ಸ್ನೇಹಿತರೆ, ಸಾಮಾನ್ಯ ವರ್ತಮಾನ ಕಾಲಕ್ಕೆ ಹೋಲಿಸಲಾಗಿ ಇನ್ನಿತರ ಕಾಲಗಳಲ್ಲಿ ವಾಕ್ಯಗಳನ್ನು ರಚನೆ ಮಾಡುವುದು ಬಹಳ ಸುಲಭ. ಏಕೆಂದರೆ ಇನ್ನುಳಿದ ಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಲು ನಿಯಮಗಳು ಅಷ್ಟೊಂದು ಕಠಿಣವಾಗಿಲ್ಲ. ಆದರೆ ಇನ್ನು ಮುಂದೆ ನಾವು ಕಲಿಯುವ ಎಲ್ಲ ಕಾಲಗಳಲ್ಲಿ ಬದಲಾಗುತ್ತಾ ಹೋಗುವಂತಹ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಸಹಾಯಕ ಕ್ರಿಯಾಪದಗಳು ಹಾಗೂ ಮೇನ್ ವರ್ಬ್ಸ್ ಪ್ರಧಾನ ಕ್ರಿಯಾಪದಗಳ ಬದಲಾಗುವ ರೂಪವನ್ನು ಗಮನಿಸುತ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಬದಲಾಗುತ್ತಾ ಹೋಗುವ ಪ್ರಧಾನ ಕ್ರಿಯಾಪದಗಳ ರೂಪ ಅಂದರೆ ಅದೇ ವರ್ಬ್ 1, ವರ್ಬ್ 2 ಮತ್ತು ವರ್ಬ್ 3. ಇದಕ್ಕೆ ನೀವು ವಿಶೇಷ ಗಮನ ಕೊಡಬೇಕಾಗುತ್ತದೆ ಅಷ್ಟೇ. ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯ ರಚನೆಗಳನ್ನು ಹೇಗೆ ಮಾಡಬೇಕೆಂಬುದನ್ನು ಕಲಿಯಲು ಆರಂಭಿಸೋಣವೇ. ಇಲ್ಲೊಂದು ಸಿಂಬಾಲಿಕ್ ಚಾರ್ಟ್ ಇದೆ ನೋಡಿ, ಅದನ್ನು ಗಮನಿಸಿ. ಈ ಸಿಂಬಾಲಿಕ್ ಚಾರ್ಟನ್ನು ನೀವು ಅರ್ಥ ಮಾಡಿಕೊಂಡರೆ ಸಾಕು. ಕನ್ನಡದಲ್ಲಿರುವ ಯಾವುದೇ ವಾಕ್ಯವನ್ನು ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಅಪೂರ್ಣ ವರ್ತಮಾನ ಕಾಲದಲ್ಲಿ ತಕ್ಷಣ ಭಾಷಾಂತರ ಮಾಡಬಲ್ಲಿರಿ ಅನ್ನೋ ಸಂಪೂರ್ಣ ಆತ್ಮವಿಶ್ವಾಸ ನನಗಿದೆ. ಈ ಸಿಂಬಾಲಿಕ್ ಚಾರ್ಟ್ ಸರಿಯಾಗಿ ನೋಡಿ, ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಅರ್ಥ ಆಗಲಿಲ್ವಾ? ಡೋಂಟ್ ವರಿ, ಚಿಂತೆ ಮಾಡಬೇಡಿ, ನಾನು ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ಪ್ರೆಸೆಂಟ್ ಕಂಟಿನ್ಯೂಸ್ ಅಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯ ರಚನೆ ಮಾಡಬೇಕಾದರೆ ಆಮ್, ಆರ್ ಮತ್ತು ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ಸ್ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸುತ್ತೇವೆ. ಹಾಗಾದರೆ ಯಾವ ಹೆಲ್ಪಿಂಗ್ ವರ್ಬ್ ಎಲ್ಲಿ ಯಾವಾಗ ಉಪಯೋಗಿಸಬೇಕು ಅನ್ನೋದನ್ನು ನೋಡಿ. ಸಿಂಗುಲರ್ ಫಸ್ಟ್ ಪರ್ಸನ್ ಐ, ಇದಕ್ಕೆ ಆಮ್ ಸಹಾಯಕ ಕ್ರಿಯಾಪದ. ಪ್ಲೂರಲ್ ಫಸ್ಟ್ ಪರ್ಸನ್ ವಿ, ಸಿಂಗುಲರ್ ಸೆಕೆಂಡ್ ಪರ್ಸನ್ ಯು, ಪ್ಲೂರಲ್ ಸೆಕೆಂಡ್ ಪರ್ಸನ್ ಯು ಹಾಗೂ ಪ್ಲೂರಲ್ ಥರ್ಡ್ ಪರ್ಸನ್ ದೇ, ಇವುಗಳಿಗೆಲ್ಲ ಆರ್ ಸಹಾಯಕ ಕ್ರಿಯಾಪದವನ್ನು ಉಪಯೋಗಿಸಬೇಕಾಗುತ್ತದೆ. ಸಿಂಗುಲರ್ ಥರ್ಡ್ ಪರ್ಸನ್ಸ್ ಅಂದರೆ ಹಿ, ಶಿ, ಇಟ್, ಇವುಗಳಿಗೆ ಮಾತ್ರ ಈಸ್ ಸಹಾಯಕ ಕ್ರಿಯಾಪದವನ್ನು ಉಪಯೋಗಿಸಬೇಕು. ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯ ರಚನೆಯ ಮೊದಲ ಹಂತ ಏನು ಅನ್ನೋದನ್ನು ನೋಡಿ. ಐ ಆಮ್, ವಿ ಆರ್, ಯು ಆರ್, ಯು ಆರ್, ದೇ ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್. ಈಗ ಈ ಎಲ್ಲವುಗಳಿಗೆ B1 + ING ಸೇರಿಸಿದರೆ ವಾಕ್ಯ ರಚನೆ ಆಯಿತು ಅಂತಾನೆ ಅರ್ಥ. ಇಲ್ಲಿ B1 + ING ಅಂತ ಹೇಳಿರುವುದು ಸಾಂಕೇತಿಕವಾಗಿ ಮಾತ್ರ. ಆದ್ದರಿಂದ ವಾಕ್ಯ ರಚನೆ ಮಾಡುವಾಗ ಕ್ರಿಯಾಪದದ ಮೂಲ ರೂಪದ ನಂತರ ಪ್ಲಸ್ ಇಟ್ಟು ING ಹಚ್ಚಲಿಕ್ಕೆ ಹೋಗಬೇಡಿ. ಇಲ್ಲಿರುವ ಮತ್ತೊಂದು ಮುಖ್ಯ ವಿಚಾರ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಪೂರ್ಣ ವರ್ತಮಾನ ಕಾಲದಲ್ಲೂ ಕ್ರಿಯಾಪದದ ಮೂಲ ರೂಪ ಅಂದರೆ ವರ್ತಮಾನ ಕಾಲದ ರೂಪ ಅಂದರೆ ವರ್ಬ್ 1 ಮಾತ್ರ ಬಳಕೆಯಾಗುತ್ತದೆ. ಆದರೆ ಅದಕ್ಕೆ ING ಪ್ರತ್ಯಯವನ್ನು ಸೇರಿಸುವುದನ್ನು ಮರೆಯಬಾರದು. ಈಗ ಈ ವಾಕ್ಯಗಳ ಉದಾಹರಣೆಗಳನ್ನು ನೋಡುತ್ತಾ ನಾನು ಹೇಳುವುದನ್ನು ಸರಿಯಾಗಿ ಕೇಳಿ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬಹುದು. ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್, ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ. ಇಲ್ಲಿ ನೋಡಿ, ಐ ಇದು ಫಸ್ಟ್ ಪರ್ಸನ್ ಸಿಂಗುಲರ್ ಆಗಿರುವುದರಿಂದ ಆಮ್ ಸಹಾಯಕ ಕ್ರಿಯಾಪದವನ್ನು ಉಪಯೋಗಿಸಲಾಗಿದೆ. ಗೋ ಇದು ಪ್ರಧಾನ ಕ್ರಿಯಾಪದದ ಮೂಲ ರೂಪ.
ವರ್ತಮಾನ ಕಾಲದ ರೂಪ ಅಂದರೆ ವರ್ಬ್ 1. ಆದ್ದರಿಂದ ಇದಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ವಿ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮಿನೇಷನ್. ನಾವು ಪರೀಕ್ಷೆಗಾಗಿ ತಯಾರಿ ಮಾಡುತ್ತಿದ್ದೇವೆ. ಇಲ್ಲಿ ವಿ ಅನ್ನೋದು ಫಸ್ಟ್ ಪರ್ಸನ್ ಪ್ಲೂರಲ್. ಆದ್ದರಿಂದ ಇಲ್ಲಿ ಆರ್ ಸಹಾಯಕ ಕ್ರಿಯಾಪದವನ್ನು ಉಪಯೋಗಿಸಲಾಗಿದೆ ಹಾಗೂ ಆಸ್ ಯೂಸುವಲ್ ಪ್ರಿಪೇರ್ ಅನ್ನುವಂತಹ ಪ್ರಧಾನ ಕ್ರಿಯಾಪದಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ಯು ಆರ್ ರೈಟಿಂಗ್ ಎ ಗುಡ್ ಪೋಯಮ್. ನೀನು ಒಂದು ಉತ್ತಮ ಕವಿತೆಯನ್ನು ಬರೆಯುತ್ತಿರುವಿ. ಇಲ್ಲಿ ಯು ಅನ್ನೋದು ಸೆಕೆಂಡ್ ಪರ್ಸನ್ ಸಿಂಗುಲರ್. ಆದ್ದರಿಂದ ಆರ್ ಅನ್ನುವಂತಹ ಸಹಾಯಕ ಕ್ರಿಯಾಪದ ಹಾಗೂ ರೈಟ್ ಅನ್ನುವಂತಹ ಪ್ರಧಾನ ಕ್ರಿಯಾಪದಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ಯು ಆರ್ ಟ್ರೈಂಗ್ ಟು ಗೇನ್ ಕಂಪ್ಯೂಟರ್ ನಾಲೆಡ್ಜ್. ನೀನು ಕಂಪ್ಯೂಟರ್ ಜ್ಞಾನವನ್ನು ಗಳಿಸಲು ಪ್ರಯತ್ನಿಸುತ್ತಿರುವಿ. ಇಲ್ಲಿ ಯು ಅನ್ನೋದು ಸೆಕೆಂಡ್ ಪರ್ಸನ್ ಪ್ಲೂರಲ್. ಆದ್ದರಿಂದ ಆರ್ ಅನ್ನುವಂತಹ ಸಹಾಯಕ ಕ್ರಿಯಾಪದದೊಂದಿಗೆ ಪ್ರಧಾನ ಕ್ರಿಯಾಪದವಾದ ಟ್ರೈ ಪ್ರಯತ್ನಿಸು ಇದಕ್ಕೆ ING ಪ್ರತ್ಯಯವನ್ನು ಹಚ್ಚಿದ್ದೇವೆ. ಹಿ ಈಸ್ ಫೇಸಿಂಗ್ ವೆರಿ ಬ್ಯಾಡ್ ಸಿಚುವೇಶನ್. ಅವನು ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾನೆ. ಇಲ್ಲಿ ಹಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್. ಆದ್ದರಿಂದ ಈಸ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ಫೇಸ್ ಅನ್ನುವಂತಹ ಪ್ರಧಾನ ಕ್ರಿಯಾಪದಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ಶಿ ಈಸ್ ಪ್ಲೇಯಿಂಗ್ ಚೆಸ್ ವಿತ್ ಹರ್ ಸಿಸ್ಟರ್. ಅವಳು ತನ್ನ ಸಹೋದರಿಯೊಂದಿಗೆ ಚದುರಂಗದಾಟವನ್ನು ಆಡುತ್ತಿದ್ದಾಳೆ. ಇಲ್ಲಿ ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್. ಆದ್ದರಿಂದ ಈಸ್ ಅನ್ನೋ ಸಹಾಯಕ ಕ್ರಿಯಾಪದವನ್ನು ಬಳಸಲಾಗಿದೆ ಹಾಗೂ ಪ್ಲೇ ಅನ್ನುವಂತಹ ಪ್ರಧಾನ ಕ್ರಿಯಾಪದಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ಇಟ್ ಈಸ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್. ಅದು ಕೊಳ್ಳದಲ್ಲಿ ಈಜುತ್ತಿದೆ. ಇಲ್ಲಿ ಇಟ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್. ಆದ್ದರಿಂದ ಈಜ್ ಅನ್ನುವಂತಹ ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್ ಇದೆ. ಅದರೊಂದಿಗೆ ಸ್ವಿಮ್ ಅನ್ನೋ ಪ್ರಧಾನ ಕ್ರಿಯಾಪದಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ದೇ ಆರ್ ವೇಟಿಂಗ್ ಫಾರ್ ದೇಯರ್ ಟರ್ನ್. ಅವರು ತಮ್ಮ ಸರದಿಗಾಗಿ ಕಾಯುತ್ತಿದ್ದಾರೆ. ಇಲ್ಲಿ ದೇ ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್. ಆದ್ದರಿಂದ ಇದಕ್ಕೆ ಆರ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ವೇಟ್ ಅನ್ನೋ ಪ್ರಧಾನ ಕ್ರಿಯಾಪದಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ರಾಹುಲ್ ಈಸ್ ಅಡ್ರೆಸಿಂಗ್ ಸ್ಟೂಡೆಂಟ್ಸ್ ಗ್ಯಾದರಿಂಗ್. ರಾಹುಲ್ ವಿದ್ಯಾರ್ಥಿಗಳ ಸಮೂಹವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾನೆ. ಇಲ್ಲಿ ರಾಹುಲ್ ಅನ್ನೋದು ಈಕ್ವಲ್ ಟು ಥರ್ಡ್ ಪರ್ಸನ್ ಸಿಂಗುಲರ್. ಅಂದರೆ ಹಿ ಅನ್ನುವಂತಹ ಪ್ರನೌನ್ ಸ್ಥಳದಲ್ಲಿ ನಾವು ರಾಹುಲ್ ಅನ್ನುವಂತಹ ನಾಮಪದವನ್ನು ಅಂದರೆ ನೌನ್ ಬಳಸಬಹುದು. ಆದ್ದರಿಂದ ಥರ್ಡ್ ಪರ್ಸನ್ ಸಿಂಗುಲರ್ ಹಿ ಇದಕ್ಕೆ ಉಪಯೋಗವಾಗುವಂತಹ ಸಹಾಯಕ ಕ್ರಿಯಾಪದ ಇಲ್ಲಿಯೂ ಕೂಡ ಉಪಯೋಗ ಆಗತ್ತೆ. ರಾಹುಲ್ ಈಸ್ ಅಡ್ರೆಸ್ಸಿಂಗ್ ಸ್ಟೂಡೆಂಟ್ಸ್. ಇಲ್ಲಿ ಈಸ್ ಅನ್ನುವಂತಹ ಸಹಾಯಕ ಕ್ರಿಯಾಪದ ಹಾಗೂ ಅಡ್ರೆಸ್ ಅನ್ನೋ ಪ್ರಧಾನ ಕ್ರಿಯಾಪದಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ಗೀತಾ ಈಸ್ ಸಿಂಗಿಂಗ್ ಎ ಮೆಲೋಡಿಯಸ್ ಸಾಂಗ್. ಗೀತಾ ಒಂದು ಮಧುರ ಗೀತೆಯನ್ನು ಹಾಡುತ್ತಿದ್ದಾಳೆ. ಇಲ್ಲಿ ಗೀತಾ ಅನ್ನೋದು ಈಕ್ವಲ್ ಟು ಥರ್ಡ್ ಪರ್ಸನ್ ಸಿಂಗುಲರ್ ಶಿ. ಆದ್ದರಿಂದ ಶಿ ಥರ್ಡ್ ಪರ್ಸನ್ ಸಿಂಗುಲರ್ಗೆ ಅನ್ವಯವಾಗುವಂತಹ ನಿಯಮವೇ ಇಲ್ಲಿಯೂ ಅನ್ವಯವಾಗುತ್ತದೆ. ಆದ್ದರಿಂದ ಈಸ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ಹಾಗೂ ಸಿಂಗ್ ಅನ್ನುವಂತಹ ಕ್ರಿಯಾಪದದ ಮೂಲ ರೂಪಕ್ಕೆ ING ಪ್ರತ್ಯಯವನ್ನು ಸೇರಿಸಲಾಗಿದೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಕನ್ನಡದಲ್ಲಿರುವಂತಹ ಕೆಲವೊಂದು ವಾಕ್ಯಗಳನ್ನು ತೆಗೆದುಕೊಂಡು ಈ ನಿಯಮಗಳನ್ನು ಫಾಲೋ ಮಾಡುವ ಮೂಲಕ ಅಪೂರ್ಣ ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದರಲ್ಲಿ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಬಹುದು. ಇಲ್ಲಿ ಸರಿಯಾಗಿ ನೆನಪಿಟ್ಟುಕೊಳ್ಳಿ, ಯಾವ ಪರ್ಸನ್ಗೆ ಯಾವ ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ ಅನ್ವಯವಾಗುತ್ತೆ ಅನ್ನೋದು ಬಹಳ ಮುಖ್ಯ. ಅದರ ಜೊತೆ ಎಲ್ಲ ಕ್ರಿಯಾಪದಗಳ ಮೂಲ ರೂಪಕ್ಕೆ ಅಂದರೆ ವರ್ತಮಾನ ಕಾಲದ ರೂಪಕ್ಕೆ ING ಪ್ರತ್ಯಯವನ್ನು ಹಚ್ಚುವುದು ಕೂಡ ಕಡ್ಡಾಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ನಿಮಗೆ ಇಷ್ಟ ಆಗಿದ್ದಲ್ಲಿ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಪೂರ್ಣ ವರ್ತಮಾನ ಕಾಲ ವಾಕ್ಯ ರಚನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಯೋಣ. ಪ್ಲೀಸ್ ವೇಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.